ನೋಡಿ ಈ ಥರ ಬಾಹುಬಲಿ ಸ್ಲೀವ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸಿದ್ದೀನಿ ನಾನು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್. ಹೊಸ್ದಾಗಿ ಯಾರ್ಯಾರೆಲ್ಲ ಟೈಲರ್ ಆಗ್ತಾ ಇದ್ದೀರೋ ನಿಮಗೆ ತುಂಬ ಯೂಸ್ಫುಲ್ ಇದೆ ಬಾಹುಬಲಿ ಸ್ಲೀವ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗು. ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು 9 ವರ್ಷ ಹುಡುಗಿಗೆ ಬಾಹುಬಲಿ ಸ್ಲೀವ್ ಕಟ್ಟಿಂಗು ಅಂದರೆ ಬಫ್ ಸ್ಲೀವ್ ಕಟ್ಟಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ನಾನು ಬಾಡಿ ಮೆಜರ್ಮೆಂಟ್ ಬಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ. ನೀವು ಹೊಸ್ದಾಗಿ ಯಾರ್ಯಾರೆಲ್ಲ ಟೈಲರ್ ಆಗ್ತಾ ಇದ್ದೀರಾ ನಿಮಗೆ ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್ ವಿಡಿಯೋ. ನೋಡಿ, ಇವರಿಗೆ ನಾನು ಬಾಡಿ ಮೆಜರ್ಮೆಂಟ್ ಬಂದು 9 ಇಂಚ್ ತೊಗೊಂಡಿದ್ದೀನಿ, ಕಚ್ಚನೂ ಸೇರಿಸಿ. ಅದರಲ್ಲಿ 2 ಇಂಚ್ ಮೈನಸ್ ಮಾಡಿಕೊಂಡ್ರೆ 7 ಇಂಚ್ ಬರಬೇಕು ನಮಗೆ. ನೋಡಿ, ಈ ಪೇಪರು 7 ಇಂಚ್ ಇದೆ. 7 ಇಂಚ್ ಮೇಲೆ ಒಂದು 1/4 ಇಂಚು ಎಕ್ಸ್ಟ್ರಾ ಇದೆ. ಅದಕ್ಕೆ 7 ಇಂಚ್ಗೆ ನಾನು ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಬಿಟ್ಟಿದ್ದೀನಿ. ರೆಡಿ. ನನಗೆ ಯಾವುದು ಜೈಂಟ್ ಇದಕ್ಕೆ ಹಾಕೋಂಗಿಲ್ಲ ಫ್ರೆಂಡ್ಸ್, ಸರಿನಾ? ಸ್ಲೀವ್ ಲೆಂತ್ ಬಂದು 10 ಇಂಚು. 10 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಅದೇ 10 ಇಂಚ್ಗೆ ಇಲ್ಲೂ ಸಹ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಇವ್ರಿಗೆ ಸ್ಲೀವ್ ಅಗಲ ಬಂದು ಫ್ರೆಂಡ್ಸ್ 4.25 ಇದೆ. 4.25ಗೆ ಇಲ್ಲೊಂದು ಮಾರ್ಕ್ ಹಾಕಿ, ಇಲ್ಲಿ 1/2 ಇಂಚು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ವಾ, ಅದಕ್ಕೆ ಮಾರ್ಜಿನ್ಗೆ ಅಂತ 1/2 ಇಂಚು ಈ ಥರ ಲೈನ್ ಎಳ್ಕೊಂಡಿದ್ದೀನಿ. ಲೈನ್ ಎಳ್ಕೊಂಡು ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ 3.25 ಹಾರ್ಮೋಲ್ ಶೇಪ್ ತೆಗಿಯೋಕ್ಕೆ 3.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಅವ್ರಿಗೆ ಹಾರ್ಮೋಲ್ ಶೇಪ್ ಬಂದು 5.25 ಬರ್ತಿದೆ ಫ್ರೆಂಡ್ಸ್. 5.25ಗೆ ನೋಡಿ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇವಾಗ ಏನು ಬರುತ್ತೋ ಇಲ್ಲಿ ಇದೇ ಸೇಮ್ ಸ್ಟ್ರೈಟ್ ಹೇಳ್ಕೊಳ್ಳೋಣ. ಇನ್ನು ಎಕ್ಸ್ಟ್ರಾ ಮಾರ್ಜಿನ್ ಏನಿದೆ 2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ನಾನು. ಇದು ಚಿಕ್ಕ ಹುಡುಗಿ ಇದೆಯಲ್ವಾ, ಬೆಳೀತಾ ದಪ್ಪ ಆದರೆ ಕೈಯೆಲ್ಲ ಅಂತ ಅಂದ್ಬಿಟ್ಟು ಇವಾಗ ನೋಡಿ 2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್ ಸ್ಲೀವ್ದು ಬಫ್ ಸ್ಲೀವ್ದು ಕಟ್ಟಿಂಗು. 2 ಇಂಚ್ದು ಏನು ಮಾರ್ಕ್ ಹಾಕಿದ್ದೀನಿ ನೋಡಿ. ಈ ಥರ ಸ್ಕೇಲ್ ಇಟ್ಕೊಳ್ಳಿ. ಸ್ಲೀವ್ಗೆ ಈ ಥರ ಸ್ಕೇಲ್ ಇಟ್ಕೊಂಡು ಇಲ್ಲಿ 2 ಇಂಚ್ಗೆ ಏನು ಮಾರ್ಕ್ ಹಾಕಿದ್ದೀನಿ ನೋಡಿ. 2 ಇಂಚ್ದು 1 ಇಂಚ್ಗೆ 1 ಇಂಚ್ಗೊಂದು ಮಾರ್ಕು, 2 ಇಂಚ್ಗೊಂದು ಮಾರ್ಕು. 2 ಇಂಚು ಅಲ್ಲ 1 ಇಂಚು ಅಲ್ಲ, ಮಧ್ಯದಲ್ಲಿ 2 ಇಂಚು 1 ಇಂಚು ಮಧ್ಯದಲ್ಲಿ ಇದು ಮಾರ್ಕ್ ಹಾಕ್ಕೋಬೇಕಾಗಿದೆ ನಾವು. ನೋಡಿ ಈ ಥರ ಸ್ಕೇಲ್ ಮಾಡ್ಕೊಂಡು ಈ ಥರ ಒಂದು ಹಿಂಗೆ ರೌಂಡ್ ಶೇಪ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಾಕೋಬಿಟ್ಟು ಈ ಸ್ಲೀವ್ ಏನಿದೆ ಈ ಶೇಪು ಈ ಥರ ಹಾಕ್ಕೊಳ್ಳೋಣ ಫ್ರೆಂಡ್ಸ್, ಆಯಿತಾ? ಇದೇ ಸ್ಲೀವ್ ಕಟ್ಟಿಂಗು. ನೋಡಿ ಹಿಂಗೆ ಬರುತ್ತೆ ರೌಂಡ್ ಶೇಪಾಗೆ. ಹಿಂಗೆ ಕ್ರಾಸಾಗಿ ಎತ್ತಬೇಕಲ್ವಾ, ಈ ಥರ ಹಿಂಗೆ ತೊಗೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳೋದು. ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದು ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ವಾ, ಇದು ಎಕ್ಸ್ಟ್ರಾ ಇರೋದು ಪೇಪರು. ಈ 10 ಇಂಚಲ್ಲಿ ಏನು 5 ಇಂಚು ಕರೆಕ್ಟಾಗಿ ತೊಗೋಬೇಕು. 10 ಇಂಚಲ್ಲಿ 5 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ತು. ಮಾರ್ಕ್ ಹಾಕ್ಕೊಬಿಟ್ಟು ಇದೂ ಅಷ್ಟೇ ಇಷ್ಟು ಎಕ್ಸ್ಟ್ರಾ ಬಂದಿದೆ ಪೇಪರು. 7.25 ಇಂಚಿದೆ ಇದು ಮಾರ್ಜಿನ್. ಅದಕ್ಕೆ ಇವಾಗ ನಾರ್ಮಲಿ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳೋ ಥರ ಮಾಡ್ಕೊಳೋಣ ಫ್ರೆಂಡ್ಸ್. ಸಿಂಗಲ್ ಶೇಪ್ ಮಾತ್ರ ಇವಾಗ ತೆಗೆಯೋದು. ಡಬಲ್ ಶೇಪ್ನ ನಾವು ಫ್ರಿಲ್ಲೆಲ್ಲ ಕೊಡ್ತೀವಲ್ವಾ, ಆಮೇಲೆ ತಗೊಳ್ಳೋಣ. ಇಲ್ಲೊಂದು ನ್ಯಾಚ್ ಹೊಡ್ಕೊಳ್ಳೋಣ, ಮತ್ತು ಇಲ್ಲಿ ಸೆಂಟ್ರಿಗೊಂದು ನ್ಯಾಚ್ ಹೊಡ್ಕೊಳ್ಳೋಣ. ಸೆಂಟ್ರಿಗೊಂದು ನ್ಯಾಚ್ ಹೊಡ್ಕೊಬಿಟ್ಟು ನಾವು 5 ಇಂಚ್ಗೆ ಏನು ಮಾರ್ಕ್ ಹಾಕ್ತಿದ್ದೋ ನೋಡಿ, 5 ಇಂಚ್ಗೆ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೊಂಡು ಕಟ್ ಮಾಡ್ಕೋಬೇಕು, ಸರಿನಾ? ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಫ್ಯಾಬ್ರಿಕ್ ತೊಗೊಳೋಣ. ಪೇಪರ್ ಕಟ್ ಮಾಡಿದಾಯ್ತಲ್ಲ, ಫ್ಯಾಬ್ರಿಕ್ ತೊಗೋಬೇಕು. ಈ ಥರ ಬಟ್ಟೆ ನೋಡಿ, 2 ಸ್ಲೀವ್ಗೂ ಆಗಂಗೆ ಬಟ್ಟೆ 4 ತೊಗೊಂಡಿದ್ದೀನಿ. 4 ಫೋಲ್ಡಿಂಗ್ ಆಗಿದೆ ನೋಡಿ. ಈ ಥರ ಎಡ್ಜಲ್ಲಿ ಮಾಡ್ಕೊಳ್ಳಿ. ಎಡ್ಜಲ್ಲಿ ಮಾಡ್ಕೊಂಡು ಇಲ್ಲಿ 2 ಇಂಚು 3 ಇಂಚು 4 ಇಂಚು ಎಷ್ಟು ಬೇಕಾದ್ರೂ ತೊಗೋಬೋದು ಫ್ರೆಂಡ್ಸ್. ನಾನು 4 ಇಂಚ್ 3.25 ಇಂಚ್ ತೊಗೊಂಡಿದ್ದೀನಿ ಬಟ್ಟೆ. ಎಕ್ಸ್ಟ್ರಾ ಬಟ್ಟೆ ಫ್ರಿಲ್ಗೆ ಅಂತ 3.25 ಇಂಚು ತೊಗೊಂಡಿದ್ದೀನಿ. 3.25 ಇಂಚ್ಗೆ ನೋಡಿ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದೇನಿದೆ ಇಲ್ಲಿ 1/2 ಇಂಚು ನಾವು ಅಟ್ಯಾಚ್ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಲೈನ್ ಎಳ್ಕೊಳ್ಳೋಣ. ಆಯಿತು ಫ್ರೆಂಡ್ಸ್. 1/2 ಇಂಚು ಕೆಳಗಡೆ ಮಾರ್ಜಿನ್ ಬಿಟ್ಬಿಡೋಣ. ಇನ್ನೊಂದು ಪಟ್ಟಿ ಪೀಸ್ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡೋಕ್ಕೆ ಇಲ್ಲಿ 4 ಇಂಚ್ ಮಾಡ್ಕೊಂಡ್ವಾ. 4 ಇಂಚ್ ಮಾಡ್ಕೊಂಡು ಇಲ್ಲಿ
ಅದೇ 5 ಇಂಚ್ಗೆ ಇಲ್ಲೊಂದು ಲೈನ್ ಎಳ್ಕೊಂಡು 5 ಇಂಚ್ಗೆ ಈ ಸ್ಲೀವ್ಗೆ ಈ ಲೆಂತ್ ಏನಿದೆ 5 ಇಂಚ್ಗೆ ಒಂದು ಲೈನ್ ಎಳ್ಕೊಳ್ಳೋಣ. ಎಳ್ಕೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚ್ಗೆ ಬೇಕಾದ್ರೆ 2 ಇಂಚು ಈ ಥರ ಇಟ್ಕೋಬೋದು, 3 ಇಂಚು ಎಲ್ಲ. ತಿರ್ಗಿ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಸರಿನಾ? ಮಾರ್ಕ್ ಹಾಕ್ಕೊಂಡು ಈ ಸ್ಲೀವ್ ಏನಿದೆ ನೋಡಿ, ಸರಿನಾ? ಏನಿದೆ ಅದನ್ನು ಹಿಂಗೆ ಶೇಪ್ ತಗೊಳ್ಳಿ. ಈ ಥರ ತಗೋಬೇಕು. ಏನಿದೆ ಇದು ಈ ಥರ ಸ್ಕೇಲ್ ಇಟ್ಕೊಂಡು ಬೇಕಾದರೂ ಈ ಥರ ಶೇಪ್ನ ಹಾಕ್ಕೊಳ್ಬೋದು. ಸರಿನಾ? ಇಲ್ಲಿ ಈ ಶೇಪ್ನ ಈ ಥರ ಮಾಡ್ಕೊಂಡು ಏನು ಮಾರ್ಕ್ ಹಾಕ್ಕೊಂಡ್ವೋ ನೋಡಿ, ಈ ಥರ ಮಾರ್ಕ್ ಹಾಕ್ಕೊಂಡು 1/2 ಇಂಚ್ ಕೆಳಗಡೆ ಬಿಟ್ಟಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಏನಿದೆ ಅದನ್ನೇ ಸೇಮ್ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ಕಟ್ ಮಾಡಿದಾಯಿತು. ಕಟ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ. ನನಗೆ ಆಯಿತು ಫ್ರೆಂಡ್ಸ್. ಇಲ್ಲಿ ನೋಡಿ, ಇವಾಗ ಇನ್ನೊಂದು ಪೇಪರ್ ಏನಿದೆ ಅದನ್ನು ತೊಗೊಬಿಟ್ಟು ಈ ಥರ ಸಮ ಮಾಡ್ಕೊಂಡು 1/2 ಇಂಚ್ ಮೇಲ್ಗಡೆಗೆ 1/2 ಇಂಚು ಮಾರ್ಜಿನು ಮೇಲ್ಗಡೆಗೆ ಇರೋ ಥರ ಇಲ್ಲೇ ಅಲ್ವಾ ನಾವು ಅಟ್ಯಾಚ್ ಮಾಡ್ಕೊಳ್ಳೋದು, ಅದರಿಂದ ಇಲ್ಲಿ ಈ ಥರ ಅಟ್ಯಾಚ್ ಮಾಡ್ಕೊಂಡು ಇದೇನಿದೆ ಇದನ್ನು ಕಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಸರಿನಾ? ಇಷ್ಟೇ ಇತ್ತು. 1/2 ಇಂಚ್ ಇಲ್ಲಿ ಮಾರ್ಜಿನು ಬಿಟ್ಟಿರಬೇಕು. ಇಲ್ಲೊಂದು ನ್ಯಾಚ್ ಹೊಡ್ಕೋಬೇಕು. ಮತ್ತು ಈ ಜಾಗದಲ್ಲಿ ಈ ಪೀಸ್ಗೆ ಸ್ಲೀವ್ದು ಮೇಲ್ಗಡೆ ಬರೋಕ್ಕೆ ಸೆಂಟ್ರಲ್ಲೂ ಒಂದು ನ್ಯಾಚ್ ಹೊಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಪೇಪರ್ ಬ್ಲೌಸ್ ಆಗೋ ತನಕ ಬಿಸಾಕೋಕ್ಕಿಲ್ಲ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾಡೋದು ಯಾವ ಥರ ಫ್ರೆಂಡ್ಸ್. ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇವಾಗ ಈ ಬಟ್ಟೆನ ಉಲ್ಟಾ ಹಾಕ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಏನಿದೆ ಉಲ್ಟಾ ಹಾಕ್ಕೊಳ್ಳೋಣ. ಉಲ್ಟಾ ಹಾಕ್ಕೊಂಡು ಅದ್ರ ಮೇಲೆ ಪಟ್ಟಿ ಪೀಸ್ ಬಂದಿದೆಯಲ್ಲ ಅದನ್ನು ಹಾಕ್ಕೊಂಡು 1/2 ಇಂಚ್ಗೆ ಒಂದು ಸ್ಟಿಚಿಂಗ್ ಇಟ್ಕೊಬಿಡೋಣ. ಈ ಥರ ಸ್ಟಿಚಿಂಗ್ ಇಟ್ಕೊಬಿಟ್ಟು ಈ ಲೈನಿಂಗ್ ಮೇಲೆ ಒಂದು ಸ್ಟಿಚಿಂಗ್ ಬರಬೇಕು. ಆ ಥರ ಅದಕ್ಕಿಂತ ಮುಂಚೆ ನೋಡಿ, ಲೈನಿಂಗ್ ಏನಿದೆ ಇದನ್ನ ಈ ಥರ ಹಾಕ್ಕೊಂಡು ಸೆಂಟ್ರಿಗೂ ಒಂದು ನ್ಯಾಚ್ ಹೊಡ್ಕೋಬೇಕು. ಲೈನಿಂಗ್ನ ಪಟ್ಟಿ ಕೆಳಗಡೆ ಅದಾದಮೇಲೆ ಈಗ ಟಾಪ್ ಸೈಡಿಂದ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮನೆ ಮೇನ್ ರೋಡಲ್ಲಿದೆ, ತುಂಬ ವೆಹಿಕಲ್ಸ್. ಇವಾಗ ಇದೇನು ಎಕ್ಸ್ಟ್ರಾ ಬಂದಿದೆ ಇದನ್ನು ಫುಲ್ಲು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಬೇಡ. ಎಕ್ಸ್ಟ್ರಾ ಏನಿದೆ ಇದನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡ್ಕೊಬಿಟ್ಟು ಇಲ್ಲಿ ಮ್ಯಾಚ್ ಏನು ನೋಡ್ಕೊಂಡಿದ್ದೀವಿ ನೋಡಿ, ಮಾರ್ಕ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲೂ ಅಷ್ಟೇ ಸೆಂಟ್ರಿಗೂ ಅಷ್ಟೇ ಕರೆಕ್ಟಾಗಿ ಬರಬೇಕು. ನ್ಯಾಚು ಕರೆಕ್ಟಾಗಿ ಬರಬೇಕು. ಇಲ್ಲಿ ಇಟ್ಕೊಂಡಾಗ ಇಲ್ಲಿ ನ್ಯಾಚು ಇದು ಕರೆಕ್ಟಾಗಿ ಬರಬೇಕು. ಇದು ಸೀದಾ ಇದೆ, ಆಯಿತಾ? ಸೀದಾ ಇದೆ. ಈ ಬಟ್ಟೆನ ನಾವು ಉಲ್ಟಾ ಹಾಕ್ಕೊಳ್ಳೋಣ. ಉಲ್ಟಾ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಲೈನಿಂಗ್ ಹಾಕ್ಕೊಂಡು ಸ್ಟ್ರೈಟ್ 1/2 ಇಂಚ್ ಏನು ಮಾರ್ಜಿನ್ ಇದೆ ಅದನ್ನು ಸ್ಟಿಚಿಂಗ್ ಮಾಡ್ಕೊಂಡು ಫುಲ್ಲು ಸುತ್ತಲೂ ಸ್ಟಿಚಿಂಗ್ ಹಾಕಬೇಕು ಫ್ರೆಂಡ್ಸ್, ಆಯಿತಾ? ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ.
ಇದೇನಿದೆ ಫ್ರೆಂಡ್ಸ್, ಇದನ್ನು ಸುತ್ತಲೂ ಅಂದರೆ ನಮಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ನೀಟಾಗೆ ಟ್ರಿಮ್ ಮಾಡ್ಕೊಳ್ಳಿ. ಫುಲ್ಲು ನೀಟಾಗೆ ಟ್ರಿಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇಲ್ಲಿಂದ ನಾವು ಇಲ್ಲಿ ಏನು ಮ್ಯಾಚ್ ಹೊಡ್ತಿದ್ದೋ ನೋಡಿ, ಅಲ್ಲಿಂದ 1 ಇಂಚ್ ಅಲ್ಲಿಂದ ಡಾಟ್ ಇಟ್ಕೊಂಡು ಬನ್ನಿ. ಈ ಥರ ನಿಮಗೆ ಆದರೆ ಕೈಯಲ್ಲಿ ಹಿಡೀರಿ, ಇಲ್ಲ ಅಂತ ಅಂದರೆ ಟ್ರಿಮ್ಮರ್ ಹೆಲ್ಪ್ ತಗೊಳ್ಳಿ. ಸರಿನಾ? ನಾನು ಹಂಗೆ ಕೈಯಲ್ಲೇ ಇಟ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಆಯಿತಾ? ಕಾಲು ಇಂಚ್ಗೆ ನೋಡಿ ಡಾಟ್ ಇಟ್ಕೊಂಡು ಅಲ್ಲಿನೇನು ಮ್ಯಾಚ್ ಇದೆ ನೋಡಿ, ಮ್ಯಾಚ್ ಹೊಡ್ಕೊಂಡಿದ್ದೀವಲ್ಲ ಕಟ್ಟಿಂಗ್ ಮಾಡಬೇಕಾದ್ರೆ ಅದು ಹುಡ್ಕೋಬಿಟ್ಟು ಮ್ಯಾಚಿಂದ ಮ್ಯಾಚ್ಗೆ. ಇವಾಗ ನಾವು ಇಷ್ಟ ಆಯ್ತಲ್ವ, ಆದಮೇಲೆ ಇದೇನಿದೆ ಇದನ್ನು ಪೇಪರ್ನ ಅಗಲ ಮಾಡ್ಕೊಳ್ಳೋಣ. ಅಗಲ ಮಾಡ್ಕೊಂಡು ಇದನ್ನೆಲ್ಲ ಕಟ್ ಮಾಡಿದ್ದು ಇದರಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಣ. ಇಲ್ಲ ಫ್ರೆಂಡ್ಸ್, ಆ ಕಡೆ ಈ ಕಡೆ 1 ಇಂಚು ಎಕ್ಸ್ಟ್ರಾ ಇದೆ, ನಾವು ಇನ್ನೊಂದೊಂದು ಡಾಟು ಹಿಡ್ಕೊಬಿಡೋಣ. ಆ ಥರ ಹೆಚ್ಚು ಕಮ್ಮಿ ಬಂತು ಅಂತ ಅಂದರೆ ನಾವು ಪೇಪರಲ್ಲಿ ಸ್ಟಿಚಿಂಗ್ ಮಾಡಿಬಿಟ್ಟು ಅಳತೆ ಮಾಡಿ ನಾವು ಸರಿ ಮಾಡ್ಕೋಬೋದು. ಸರಿನಾ? ಪೇಪರಲ್ಲಿ ಅಳತೆ ಮಾಡಿ ನಾವು ಸರಿ ಮಾಡ್ಕೋಬೋದು. ಆ ಕಡೆ 1 ಡಾಟು, ಈ ಕಡೆ 1 ಡಾಟು, 2 ಸೈಡು ಸಮ ಬರಬೇಕಲ್ವ. ಅದರಿಂದ ಈ ಥರ ಇನ್ನೊಂದು ಡಾಟ್ ಹಿಡ್ಕೊಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಚೆಕ್ ಮಾಡದೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ನೋಡಿ ಒಂದೇ ಸಮ ಬರುತ್ತೆ. ಸರಿನಾ? ಈ ಥರ ಇದು ಮಾಡ್ಕೋಬೇಕು, ಚೆಕ್ ಮಾಡ್ಕೋಬಿಟ್ಟು ಇವಾಗ ರೆಡಿ ಆಯ್ತಲ್ಲ, ಇದು ರೆಡಿ ಆಯಿತು. ಇವಾಗ ಇಲ್ಲಿ ಈ ಥರ ಇಟ್ಕೊಂಡು ಸೆಂಟ್ರಿಗೆ ಒಂದು ಮ್ಯಾಚ್ ಹೊಡ್ಕೊಳ್ಳೋಣ. ಪೇಪರ್ ಇಲ್ಲಿ ಅವಾಗಲೇ ಪಟ್ಟಿ ರೆಡಿ ಮಾಡ್ಕೊಂಡ್ವಲ್ಲ, ಇದು ಬಾರ್ಡ್ರ್ ಪೀಸ್ ಏನಿದೆ ಅದನ್ನು ರೆಡಿ ಮಾಡ್ಕೊಂಡ್ವಲ್ಲ. ನಮ್ಮ ಹತ್ರ ಕಟ್ಟಿಂಗ್ ಮಾಡಿರೋ ಪೇಪರ್ ಇದೆಯಲ್ಲ ನೋಡಿ, ಅದನ್ನು ಅಳತೆಗೆ ಹಿಂಗೆ ಇಟ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ, ಏನೂ ಹೆಚ್ಚು ಕಮ್ಮಿ ಬರೋದಿಲ್ಲ. ಸರಿನಾ? ಈಗೇನು ಮಾಡೋಣ, ಈ ಲೈನಿಂಗ್ ಬಟ್ಟೆ ಏನಿದೆ ಬ್ಲೌಸ್ಗಳಿಗೆಲ್ಲ ನಾವು ಹೆಂಗೆ ನೋಟ್ ಮಾಡ್ತೀವಿ ನೋಡಿ, ಅದೇ ಥರನೇ. ಸರಿನಾ? ಈ ಮ್ಯಾಚ್ ಏನಿದೆ, ಈ ಮ್ಯಾಚ್ ಏನಿದೆ ನೋಡಿ, ಇಲ್ಲೂ ಲೈನಿಂಗ್ ಇದೆ, ಲೈನಿಂಗ್ ಮೇಲೆ ಹಾಕ್ಕೊಂಡು ಸೆಂಟ್ರು ನ್ಯಾಚ್ ಇದೆಯಲ್ಲ, ಪಟ್ಟಿದು ನ್ಯಾಚು ಮತ್ತು ಇದ್ರ ನ್ಯಾಚು ಸೆಂಟ್ರಿಂದನೇ ಸ್ಟಾರ್ಟ್ ಮಾಡ್ಕೊಂಡು 1 ಟೆನ್ಷನ್ ಮಾರ್ಜಿನ್ ಇಟ್ಕೊಂಡು ಬನ್ನಿ. ಮತ್ತು ಈ ಕಡೆಯೂ ಅಷ್ಟೇ, ಮತ್ತೆ ಸೆಂಟ್ರಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ಸೆಂಟ್ರಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬಂದುಬಿಟ್ಟು ಇವಾಗ ಈ ಥರ ಬಂತಲ್ವಾ, ಬಂತು. ಇವಾಗ ಈ ಬಾರ್ಡ್ರ್ ಏನಿದೆ ನೋಡಿ, ಈ ಸ್ಟಿಚಿಂಗ್ 2 ಸ್ಟಿಚಿಂಗ್ ಆಯಿತು. ಮತ್ತು ಇದನ್ನು ಅಷ್ಟೇ, ಅಲ್ಲಿ ಸೆಂಟ್ರಲ್ಲಿ ಏನು ಮ್ಯಾಚ್ ಹೊಡ್ಕೊಂಡಿದ್ದೋ ನೋಡಿ, ಅಲ್ಲಿಂದನೇ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಬರೋಣ. ಸ್ಟಾರ್ಟಿಂಗಿಂದನೇ ಮಾಡ್ಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಬಟ್ಟೆಗಳು ಬಂತು ಅಂತ ಅಂದರೆ ಮತ್ತೆ ಎಲ್ಲ ಬಿಚ್ಚಬೇಕಾಗತ್ತೆ. ಅದಕ್ಕೆ ಮ್ಯಾಚ್ನ ಚೆನ್ನಾಗಿ ಕೂರಿಸ್ಕೊಬಿಟ್ರೆ ನಮಗೆ ಯಾವುದೂ ಇದಿರೋದಿಲ್ಲ. ಮತ್ತು ಅದೇ ಸೆಂಟ್ರ್ ಮ್ಯಾಚಿಂದನೇ ತಿರ್ಗಾ ನಾವೇನು ಮಾಡಿದ್ದೀವಿ ಬನ್ನಿ ಇನ್ನೊಂದು ಸ್ಟಿಪ್ಸಲ್ಲಿ ಸ್ಟಿಚಿಂಗ್ ಹಾಕ್ಬಿಡಿ. ಯಾಕೆ ಅಂತ ಅಂದರೆ ಅಲ್ಲೇ ಸ್ಟಿಚಿಂಗ್ ಓಪನ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲಿ ಸ್ಟಿಚಿಂಗ್ ಹಾಕ್ಬಿಟ್ಟು ಇವಾಗ ನಾವು ಟರ್ನ್ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್. ಆಯಿತಾ? ನೀಟಾಗಿ ಅರ್ಥ ಆಗೋ ರೀತಿಯೇ ಹೇಳ್ಕೊಂಡು ಕೊಟ್ಟಿದ್ದೀನಿ. ಟ್ರೈ ಮಾಡಿ, ಯಾವುದು ಬರಲ್ಲ ಅಂತ ಅಂದ್ಕೋಬಾರ್ದು. ಇದು ಏನಾಯ್ತು ಹೇಳಿ, ಬಟ್ಟೆ ಬಾರ್ಡ್ರು ಚಿಕ್ಕ ಇದೆ, ಈ ಬಟ್ಟೆ ಅದಕ್ಕೆ 5 ಇಂಚೇ ಬರಬೇಕಲ್ಲ, ಅದರಿಂದ ಬಾರ್ಡ್ರಲ್ಲಿ ಈ ಬಟ್ಟೆನೇ ಇದೆ. ಇವಾಗ ನಾವು ಮೇಲ್ಗಡೆಗೆ ಒಂದು ಸ್ಟಿಚಿಂಗ್ ಹಾಕ್ಕೊಬಿಡೋಣ. ಸರಿನಾ? ಈ ಥರ ಮಾಡ್ಕೊಂಡಾಗ
ಸ್ಟಿಚಿಂಗು. ಮಾಡ್ಕೊಬಿಟ್ಟು ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳಿ. ನಾವು ಸ್ಲೀವ್ದು ಏನು ಮಾಡಬೇಕಾದ್ರೆ ಇಲ್ಲಿ ನ್ಯಾಚ್ ಹೊಡ್ಕೊಂಡಿದ್ದು ನೋಡಿ, ಸರಿನಾ? ನ್ಯಾಚ್ ಹೊಡ್ಕೊಂಡಿದ್ವಲ್ಲ, ಇದನ್ನು ಪೇಪರ್ದು ಕಟ್ಟಿಂಗ್ಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ನೋಡಿ. ಇಲ್ಲಿ ನ್ಯಾಚ್ ಹೊಡೆದಿದ್ದೀವಿ ನೋಡಿ, ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಬಿಟ್ಟು ನೀವು ಸೀದಾಯಿಂದ ಆದರೂ ಸರಿ, ಉಲ್ಟಾಯಿಂದ ಆದರೂ ಸರಿ, ನಾನು ಸೀದಾದಿಂದನೇ ಮಾಡ್ತೀನಿ. ನಾವು ಈ ಫ್ರಿಲ್ನ ಈ ಕಡೆಗೆ ಇಡ್ತಿದ್ದೀವಿ, ಸರಿನಾ? ನಾವು ಈ ಫ್ರಿಲ್ ಇಡಬೇಕಾದ್ರೆ ಈ ಕಡೆ ಇಟ್ಕೊಳ್ಳಿ. ಆ ನ್ಯಾಚ್ ಏನು ಹೊಡೆದಿದ್ದೀವೋ ನ್ಯಾಚಿಂದ 1 ಇಂಚು ಆ ಕಡೆಗೆ ಇರಲಿ, ಸರಿನಾ? ನ್ಯಾಚು ಏನಿದೆ ಅಲ್ಲಿಂದ ನ್ಯಾಚಿಂದ ಸ್ಟಾರ್ಟ್ ಮಾಡೋಣ ನ್ಯಾಚಿಂದ, ಸರಿನಾ? ಆ ನ್ಯಾಚ್ ಆ ಕಡೆ ಇದೆ, ಈ ನ್ಯಾಚು ಈ ಕಡೆ ಇರಬೇಕು. ಚಿಕ್ಕದಾಗೆ ಫ್ರಿಲ್ ಇಟ್ಕೊಂಡು ಬನ್ನಿ. ಈ ಕಡೆ ನ್ಯಾಚ್ ಏನಿದೆ ಅಲ್ಲಿವರೆಗೂ ಹಿಡಿಬೇಕು ಫ್ರಿಲ್ಲು. ಈ ಕಡೆ ನ್ಯಾಚಲ್ಲಿ ಸರಿನಾ? ಇವಾಗ ಏನು ಮಾಡೋಣ, ನಾವು ಈ ಥರ ಮಾಡ್ಕೊಳ್ಳೋಣ. ಈ ಪೇಪರ್ ಏನಿದೆ ಇದನ್ನು ತೊಗೊಂಡು ಚೆಕ್ ಮಾಡ್ಕೊಳ್ಬೇಕು, ಸರಿನಾ? ಚೆಕ್ ಮಾಡ್ಕೊಂಡು ಅದೇನಾದರೂ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ಅಂದರೆ ಇದು ಒಂದು ಸ್ವಲ್ಪ ಜಾಸ್ತಿ ಬಂದಿದೆ, ಅದಕ್ಕೆ ನಾವು ಒಂದು ಕಡೆ ಒಂದೇ ಒಂದು ಫಿಲ್ಟ್ ಇಟ್ಬಿಡೋಣ, ಸರಿನಾ? ಒಂದೇ ಒಂದು ಫಿಲ್ಟ್ ಇಟ್ಬಿಟ್ರೆ ಸರಿ ಹೋಯ್ತೈತೆ. ಈ ಥರ ಫಿಲ್ಟ್ ಇಟ್ಬಿಟ್ಟು ಆ ಥರ ಬಂದಿದೆ ಅಂತ ಅಂದ್ಬಿಟ್ಟು ಫಿಲ್ಟ್ ಹಿಡ್ದು ಮತ್ತೆ ಇದನ್ನು ತೊಗೊಂಡು ಇದೇನಿದೆ ಸಮ ಅದನ್ನು ಇಟ್ಕೊಂಡು ಈ ಪೇಪರ್ನು ಹಿಂಗೆ ಹಿಡ್ಕೊಬಿಟ್ಟು ನೀಟಾಗೆ ಚೆಕ್ ಮಾಡ್ಕೊಂಡು ಬನ್ನಿ, ಸರಿನಾ? ಒಂದೇ ಸಮ ಬಂದಿದೆ. ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪ್ ತೆಗಿಬೇಕಲ್ವಾ? ಫ್ರಂಟ್ ಆರ್ಮೋಲ್ ಶೇಪ್ ತೆಗಿಬೇಕು. ಈ ಸ್ಲೀವ್ನ ಇಲ್ಲಿ ಇದು ಬಂದಿದೆಯಲ್ಲ, ನಾನು ಅದಕ್ಕೆ ಇದಕ್ಕೆ ಒಂದು ಬಾರ್ಡ್ರ್ ಕೊಟ್ಬಿಡ್ತೀನಿ ಫ್ರೆಂಡ್ಸ್, ಆಯಿತಾ? ಈ ಪಟ್ಟಿ ಥರ ಬಂದಿದೆಯಲ್ಲ, ಅದಕ್ಕೆ ಒಂದು ಬಾರ್ಡ್ರನ್ನ ಈ ಥರ ಸ್ಟಿಚ್ ಮಾಡ್ಕೊಳ್ತೀನಿ ನಾನು. ಅದು ಗೋಲ್ಡ್ ಕಲರೇ ಇದೆ, ಅದು ಗೋಲ್ಡ್ ಕಲರೇ ಇದೆ, ಮಾಡೋಕ್ಕಾಗೋದಿಲ್ಲ. ಅದು ನನ್ನ ಮಗಳದು ನಾನು ಲಂಗ ಬ್ಲೌಸ್ ಹೊಲ್ದಿದ್ದೆ, ಅದನ್ನು ನೋಡ್ಬಿಟ್ಟು ಸೇಮ್ ಅದೇ ಥರನೇ ಸ್ಟಿಚ್ ಮಾಡಿ ಅಂತ ಹೇಳಿದ್ರು, ಸರಿನಾ? ನನ್ನ ಮಗಳಿಗೆ ಅದೇ ಥರನೇ ಸ್ಟಿಚ್ ಮಾಡಿರೋದು, ಆದ್ದರಿಂದ ಇವಾಗ ಅದೇ ಥರನೇ ನಾನು ಸ್ಟಿಚ್ ಮಾಡಬೇಕು. ನನ್ನ ಮಗಳದಂತೂ ಗ್ರೀನ್ ಕಲರ್ ಬಂದಿತ್ತು ಲಂಗ, ಅದು ಎದ್ದು ಕಾಣೋದು ಬಾರ್ಡ್ರು. ಇದೇ ಕಲರ್ ಗೋಲ್ಡ್ ಕಲರೇ ಬಂದಿದೆ, ಏನು ಮಾಡೋಕ್ಕಾಗೋದಿಲ್ಲ. ಕಸ್ಟಮರ್ ಇರೋ ಥರ ನಾವು ಸ್ಟಿಚ್ ಮಾಡಬೇಕು ನೋಡಿ. ಇವಾಗ ಆಯ್ತಲ್ವಾ? ಇದನ್ನು ಹಿಂಗೆ ಮಾಡ್ಕೊಬಿಟ್ಟು ಈ ಸ್ಲೀವು ಸೀದಾ, ಈ ಸ್ಲೀವು ಉಲ್ಟಾ. ಈಗ ಆರ್ಮೋಲ್ ಶೇಪ್ ಏನಿದೆ ಸೆಕೆಂಡ್ ಶೇಪು ಅದನ್ನು ನಾವು ನೋಡಿ ಫ್ರೆಂಡ್ಸ್ ಹಿಂಗೆ ಇಟ್ಕೊಂಡಿದ್ದೀನಿ ನಾನು. ಇದು ಚಿಕ್ಕ ಹುಡುಗಿದೆ ಅಲ್ವ ಲಂಗ, ಅದರಿಂದ ಬ್ಲೌಸ್ ಪೀಸ್ನ ನೋಡಿ ಈ ಥರ ಸೆಂಟ್ರಿಗೆ ನ್ಯಾಚ್ ಹೊಡ್ಕೊಬಿಡ್ತು, ಕರೆಕ್ಟಾಗಿ ನ್ಯಾಚ್ ಹೊಡ್ಕೊಂಡು ಇದನ್ನು ಇದೇ ಥರನೇ ಮಾಡ್ಕೊಳ್ಳೋಣ. ಆಪೋಸಿಟಾಗಿ ಮಾಡ್ಕೊಂಡು ಇಲ್ಲೂ ಸೆಂಟ್ರ್ ನ್ಯಾಚ್ ಏನಿದೆ ನೋಡಿ ಅದನ್ನು ನೋಡ್ಕೊಂಡು ಫ್ರೆಂಡ್ಸ್ ಒಂದು 1/4 ಇಂಚು ಈ ಥರ ಈ ಶೇಪಿಂದ, ಇಲ್ಲಿ ಶೇಪ್ ತೆಗ್ದಿದ್ದೀವಲ್ಲ ಇಲ್ಲಿಂದ ನೋಡಿ, ಇಲ್ಲಿಂದ ಹಿಂಗೆ ಇಲ್ಲಿಂದನೇ ಬರಲಿ. ನಿಮ್ಗೆ ಹಂಗೆ ಕಷ್ಟ ಆದ್ರೂ ಇದರಲ್ಲೂ ಬೇಕಾದರೆ ನೀವು ಸೆಕೆಂಡ್ ಶೇಪ್ನ ಹಾಕ್ಕೋಬೋದು, ಸರಿನಾ? ನಾನು ಇಲ್ಲಿಂದ ಒಂದು 1/2 ಇಂಚು ತೆಗೆದು ಬಿಡ್ತೀನಿ. 1/2 ಇಂಚು ಬೇಡ, ನಾನು ಈ ಥರ ಶೇಪ್ ತಕ್ಕೊಳ್ಳಿ, ಸೆಕೆಂಡ್ ಶೇಪ್. ಫ್ರೆಂಡ್ಸ್ ನಿಮ್ಗೆ ಹಂಗೆ ತೆಗಿಯೋಕೆ ಕಷ್ಟ ಆದರೂ ನೋಡಿ ಈ ಪೇಪರಲ್ಲಿ ಸೆಕೆಂಡ್ ಶೇಪ್ನ ಹಿಂಗೆ ಹಾಕೋಬಿಟ್ಟು ಇದೇನಿದೆ ಇದ್ರ ಮೇಲೆ ಇಕ್ಕೊಬಿಟ್ಟು ಈ ಪೇಪರ್ ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ಳಿ. ಪೇಪರ್ಸ್ನ ಏನಿದೆ
ಇದನ್ನು ಕಟ್ ಮಾಡ್ಕೊಂಡು ಆಮೇಲೆ ಈ ಪೇಪರನ್ನ ಇಲ್ಲಿ ಮಡ್ಕೊಳ್ಳಿ, ಸೆಂಟ್ರ್ ನ್ಯಾಚ್ ಏನಿದೆ ಅಲ್ಲಿ ಕೂರಿಸ್ಕೊಂಡು ಈ ಥರ ಇಟ್ಕೊಬಿಟ್ಟು ಆಮೇಲೆ ಅದ್ರ ಸಮಕ್ಕೆ ನೀವು ಇದನ್ನು ಟ್ರಿಮ್ ಮಾಡ್ಕೋಬೋದು. ಸರಿನಾ ಫ್ರೆಂಡ್ಸ್? ಯಾವ ಥರ ಬೇಕಾದ್ರೂ ನೀವು ಇದು ಮಾಡ್ಕೋಬೋದು, ಬೇಕಾದ್ರೆ ಬಟ್ಟೆ ಮೇಲೆ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಪೇಪರ್ನ ಮೇಲಾದರೂ ನೀವು ಮಾಡ್ಕೋಬೋದು. ಸೆಕೆಂಡ್ ಶೇಪ್ ಆಯಿತು ಫ್ರೆಂಡ್ಸ್. ಇವಾಗ ನಾವು ಸೆಕೆಂಡ್ ಶೇಪ್ ಕಟ್ ಮಾಡಿದ್ವಲ್ಲ, ಕಟ್ ಮಾಡಿದ್ಮೇಲೆ ನಮಗೆ ಫ್ರಂಟ್ಗೆ 2 ನ್ಯಾಚ್ ಹೊಡ್ಕೋಬೇಕಲ್ಲ, ಇನ್ನೊಂದು ನ್ಯಾಚು ಈ ಥರ ಹೊಡ್ಕೊಂಡು ನಾವು ಈ ನ್ಯಾಚ್ ಏನು ಬರುತ್ತೋ ಅದು ಫ್ರಂಟ್ಗೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂತು ಫೈನಲಿ ಸ್ಲೀವು ಅಂತ ಅಂದ್ಬಿಟ್ಟು, ಬಾಹುಬಲಿ ಸ್ಲೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಇದೆಲ್ಲ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಬ್ಲೌಸ್ಗೆ ಸ್ಟಿಚ್ ಮಾಡಬೇಕು. ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಸ್ಲೀವ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಫೈನಲಿ ಸ್ಲೀವ್ ರೆಡಿ ಆಯಿತು, ಬಾಹುಬಲಿ ಸ್ಲೀವು ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಬಾಹುಬಲಿ ಸ್ಲೀವ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡೂ ಇದೆ ಈ ವಿಡಿಯೋದಲ್ಲಿ. ಯಾವ ಥರ ಬಂದಿದೆ ಬಾಹುಬಲಿ ಸ್ಲೀವ್ದು ಕಟ್ಟಿಂಗು ಸ್ಟಿಚಿಂಗು ಅಂತ ನೋಡ್ಕೊಂಡು ಬನ್ನಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್ ಈ ವಿಡಿಯೋ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ನೋಡ್ಕೊಂಡು ಬನ್ನಿ, ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ.